ಹಾಯ್ ಫ್ರೆಂಡ್ಸ್, ನಮಸ್ತೆ. ಕಾಯಿನ್ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದಂತಹ ನಾಣ್ಯದ ಬಗ್ಗೆ ತಿಳ್ಕೊಳ್ಳೋಣ. 1945ರ ಬೆಳ್ಳಿ ನಾಣ್ಯಕ್ಕೆ ಹಲವಾರು ಯೂಟ್ಯೂಬ್ ಚಾನಲ್ಗಳಲ್ಲಿ ಮತ್ತೆ ಇನ್ನಿತರ ಸೋಷಿಯಲ್ ಮೀಡಿಯಾಗಳಲ್ಲಿ ಏನು ಲಕ್ಷಾಂತರ ರೂಪಾಯಿ ಇದೆ ಅಂತ ಹೇಳಿ ಪೋಸ್ಟ್ಗಳನ್ನು ಹಾಕಿರ್ತಾರೆ. ಇದಕ್ಕೆ ನಿಜಾನಾ? ಲಕ್ಷಾಂತರ ರೂಪಾಯಿ ನಿಜವಾಗ್ಲೂ ಇದೆಯಾ ಅಥವಾ ಅವರೆಲ್ಲ ಸುಮ್ಮನೆ ಹೇಳ್ತಾ ಇದ್ದಾರಾ? ಸೊ ಹಾಗಾದ್ರೆ ಈ ನಾಣ್ಯದ ಬೆಲೆ ಎಷ್ಟು, ಈ ನಾಣ್ಯದ ವಿಶೇಷತೆ ಏನು ತಿಳ್ಕೊಳ್ಳೋಣ. ಸೊ ಈ ಒಂದು ನಾಣ್ಯ ಸುಮಾರು 11.66 ಗ್ರಾಮ್ನಷ್ಟು ತೂಕ ಇರುವಂತದ್ದು. ಇದರಲ್ಲಿ 50ರಷ್ಟು ಬೆಳ್ಳಿ ಇರುವಂತದ್ದು. ಅಂದ್ರೆ ಏನು, ಸುಮಾರು 5.25 ಗ್ರಾಮ್ ಅಷ್ಟು ಬೆಳ್ಳಿ ಈ ನಾಣ್ಯದಲ್ಲಿ ಇರುವಂತದ್ದು. ಮತ್ತೆ ಉಳಿದಂತೆ ಕಾಪರ್ ಇನ್ನಿತರೆ ಲೋಹಗಳು ಮಿಶ್ರಿತವಾಗಿರುವಂತದ್ದು. ಮತ್ತೆ ಈ ಒಂದು ನಾಣ್ಯ ಸುಮಾರು 30 mm ನಷ್ಟು ಸರ್ಕ್ಯುಲರ್ ಶೇಪ್ ಅಲ್ಲಿ ಸೈಜ್ ಅನ್ನ ಹೊಂದಿರುವಂತದ್ದು. ನೀವು ನೋಡ್ತಾ ಇದ್ದೀರಾ ಸೆಕ್ಯೂರಿಟಿ ಎಡ್ಜಸ್ ಅನ್ನ. ಸೊ ಹಿಂದಗಡೆ ಕಾಯಿನ ಹಿಂದಗಡೆ ಜಾರ್ಜ್ ಅವರ, ಕಿಂಗ್ ಜಾರ್ಜ್ ಅವರ, 6ನೇ ಕಿಂಗ್ ಜಾರ್ಜ್ ಅವರ ಪೋರ್ಟ್ರೇ ಇರುವಂತದ್ದು. ಕಾಯಿನ ಮುಂದಗಡೆ 1 ರೂಪಾಯಿನ 1945ರ ಒಂದು ಫ್ಲವರ್ ಡಿಸೈನ್ ಇರುವಂತದ್ದು. ಸೊ ಹಾಗಾದ್ರೆ ಈ ನಾಣ್ಯಕ್ಕೆ ನಿಜವಾಗಿಯೂ ಲಕ್ಷ ರೂಪಾಯಿ ಇದೆಯಾ ಅಂತ ನೀವು ಕೇಳಿದ್ರೆ ಖಂಡಿತವಾಗಿಯೂ ಯಾವ ಲಕ್ಷನೂ ಇಲ್ಲ, ಏನೂ ಇಲ್ಲ. ಆ ಲಕ್ಷನ ನೀವು ನಂಬ್ಕೊಂಡು ಹೋದ್ರೆ ಭಿಕ್ಷಾಧಿಪತಿ ಆಗೋದು ಗ್ಯಾರಂಟಿ. ಹಾಗಾದ್ರೆ ಈ ಒಂದು ನಾಣ್ಯಕ್ಕೆ ಎಷ್ಟು ಬೆಲೆ, ನಾನು ನಿಮ್ಗೆ ಪ್ರೂಫ್ ಸಮೇತ ಬುಕ್ ಅಲ್ಲಿ ತೋರಿಸ್ತೇನೆ. ಈ 1 ರೂಪಾಯಿನ 1945ರ ಹಾಫ್ ಸಿಲ್ವರ್ ಅಂತ ಕರೀತಾರೆ. ಅಂದ್ರೆ ಏನು, ಅರ್ಧ ಬೆಳ್ಳಿ ನಾಣ್ಯಕ್ಕೆ, ಅಂದ್ರೆ ಅರ್ಧ 50% ಬೆಳ್ಳಿಯಿಂದ ಮಾಡಿರೋದ್ರಿಂದ ಹಾಫ್ ಸಿಲ್ವರ್ ಅಂತ ಕರೀತಾರೆ. ಸೊ ಇದರ ಒಂದು ಬೆಲೆ ನಾನು ನಿಮ್ಗೆ ಬುಕ್ ನಲ್ಲಿ, ಕಾಯಿನ್ ನ ಬುಕ್ ನಲ್ಲಿ ತೋರಿಸ್ತೇನೆ ಎಷ್ಟಿದೆ ಈ ಒಂದು ನಾಣ್ಯದ ಬೆಲೆ ಅಂತ. ಸೊ ಈ ಕಾಯಿನ್ ನ ಈಗ ಪಕ್ಕಕ್ಕೆ ಇಡೋಣ. ಸೊ ನಾನು ನಿಮ್ಗೆ ಈ ಒಂದು ಬುಕ್ ಅನ್ನ ಪೇಜ್ ಅನ್ನ ಓಪನ್ ಮಾಡಿರುವಂತದ್ದು ನೀವು ನೋಡ್ತಾ ಇದ್ದೀರಾ. ಸೊ ಇದು ನಾನು ನಿಮ್ಗೆ ಏನ್ ತೋರಿಸಿದೆ ಅದೇ ನಾಣ್ಯ, 6ನೇ ಕಿಂಗ್ ಜಾರ್ಜ್ ಅವರ ನಾಣ್ಯ. ನೀವು ನೋಡಬಹುದು ಮೆಟಲ್ ಕೂಡ 50ರಷ್ಟು ಬೆಳ್ಳಿಯನ್ನು ಹೊಂದಿರುವಂತದ್ದು, 11.66 ಗ್ರಾಮ್ weight ಅನ್ನು ಹೊಂದಿರುವಂತದ್ದು. ಸೊ ಈಗ ನೀವು ಬರೋದಾದ್ರೆ ನೀವು ನೋಡ್ತಾ ಇದ್ದೀರಾ 1945ರ ಈ ಒಂದು ನಾಣ್ಯ ನೋಡಿ. 1945 ಎಷ್ಟು ರೂಪಾಯಿ ಇರುವಂತದ್ದು? ಫೈನ್ ಕಂಡೀಷನ್ ಅಲ್ಲಿ 715 ರೂಪಾಯಿ ಇದ್ರೆ, ವೆರಿ ಫೈನ್ ಅಲ್ಲಿ 725, ಎಕ್ಸ್ಟ್ರಾ ಫೈನ್ ಅಲ್ಲಿ 750, UNC ಕಂಡೀಷನ್ ಆದ್ರೆ ನಿಮಗೆ ತೋರಿಸಿದೆ ಅದು ಕಾಯಿನ್ UNC ಕಂಡೀಷನ್ ಅಲ್ಲಿ ಇತ್ತು. ಸೊ 850 ರೂಪಾಯಿ ಬೆಲೆಯನ್ನು ಹೊಂದಿರುವಂತದ್ದು. ಅದಕ್ಕಿಂತ ಜಾಸ್ತಿ ಬೆಲೆ ಇಲ್ಲ. ಅದು 850 ರೂಪಾಯಿ ಲಾಹೋರ್ ಮಿಂಟ್ ನ ನಾಣ್ಯ. ನಾನು ನಿಮಗೆ ತೋರಿಸಿದ್ದು ಬಾಂಬೆ ಮಿಂಟ್ ನ ನಾಣ್ಯ. ಸೊ 825 ರೂಪಾಯಿ ಅಷ್ಟು ಬೆಲೆಯನ್ನ ಹೊಂದಿರುವಂತದ್ದು ಈ ಒಂದು ನಾಣ್ಯ. ಈ ಇತ್ತೀಚಿನ ಈ ದಿನಗಳ 2025ರಲ್ಲಿ ನಾನು ನೋಡಿಸ್ತಾ ಇದ್ದೀನಿ. ಈ ಒಂದು 2024-25ರ ಸಾಯಿನಾಥ್ ರೆಡ್ಡಪ್ಪ ಅವರ ಕಾಯಿನೇಜ್ ಬುಕ್ ಅಲ್ಲಿ ನಾನು ನಿಮಗೆ ತೋರಿಸ್ತಾ ಇರುವಂತದ್ದು. ಈ ಒಂದು UNC ನಾಣ್ಯ ಎಷ್ಟು ಬೆಲೆ ಇರುವಂತದ್ದು, ಯಾವುದೇ ರೀತಿಯ ಲಕ್ಷಗಳು ಬೆಲೆಯನ್ನ ಹೊಂದಿಲ್ಲ. ಈ ಒಂದು ನಾಣ್ಯದ ಬೆಲೆ ಸುಮಾರು ಹೆಚ್ಚಂದ್ರೆ 1000 ರೂಪಾಯಿಗಿಂತ ಒಳಗಡೆ, ಅದಕ್ಕಿಂತ ಮೇಲೆ ಇಲ್ಲ. ಸೊ ಯಾವುದೇ ರೀತಿಯ ಈ ಫೇಸ್ಬುಕ್ ಪೋಸ್ಟ್ ಗಳಾಗಿರ್ಬೋದು ಅಥವಾ ಯೂಟ್ಯೂಬ್ ವಿಡಿಯೋಗಳ ಥಂಬ್ನೇಲ್ಗಳನ್ನು ನೋಡಿ ನೀವು ಈ ನಾಣ್ಯಕ್ಕೆ ನಿಜವಾಗ್ಲೂ ಲಕ್ಷ ರೂಪಾಯಿ ಇದೆ ಅಂತ ಹೇಳಿ ಹೋಗೋದಾದ್ರೆ ಖಂಡಿತವಾಗಿಯೂ ಮೋಸ ಹೋಗ್ತೀರಾ. ಅಷ್ಟೊಂದು ಯಾವುದೇ ರೀತಿಯ ಬೆಲೆ ಇಲ್ಲ. ಕೇವಲ 1000 ರೂಪಾಯಿ ಮ್ಯಾಕ್ಸಿಮಮ್. ಅಂದ್ರೆ ಅದು ಏನು, ಈ ಕಾಯಿನ್ ಇಷ್ಟು ಲಸ್ಟರ್ ಗ್ರೇಡ್ ಅಲ್ಲಿ ಇರಬೇಕು. ನೀವು ನೋಡ್ತಾ ಇದ್ದಾರೆ ಹೇಗೆ ಹೊಡಿತಾ ಇದೆ ಈ ಕಾಯಿನ್ ಅಂತ. ಇದು ಯಾವುದೇ ರೀತಿಯ ನಾನು ಪಾಲಿಶ್ ಮಾಡಿಸಿಲ್ಲ, ನ್ಯಾಚುರಲ್ ಕಾಯಿನ್. ಇದು ನ್ಯಾಚುರಲ್ ನನ್ನ ಹತ್ರ ಹೇಗೆ ಬಂದಿದೆಯೋ ಹಾಗೆ ನಾನು ಇಟ್ಕೊಂಡಿರುವಂತದ್ದು. ಸೊ ಈ ಒಂದು ಕಂಡೀಷನ್ ಅಲ್ಲಿ ಕಾಯಿನ್, ಈ ಒಂದು ನಾಣ್ಯ ಸುಮಾರು 900 ರೂಪಾಯಿ. ಅದು ಇತ್ತೀಚೆಗೆ ನೀವು ಗಮನಿಸ್ತಾ ಇದ್ದೀರಾ ಬೆಳ್ಳಿ ರೇಟ್ ಕೂಡ ತುಂಬಾ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಒಂದು 900 ರೂಪಾಯಿ ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಲಾಹೋರ್ ಮಿಂಟ್ ಇದ್ರೆ ಸುಮಾರು ಈ ಒಂದು ಕಂಡೀಷನ್ ಅಲ್ಲಿ 1000 ರೂಪಾಯಿ ಅಷ್ಟು ಬೆಲೆ ಬಾಳುತ್ತೆ.